ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ 31 ವರ್ಷದ ಒಬ್ರು ಫಿಮೇಲ್ ಡಾಕ್ಟರ್ ಇರ್ತಾರೆ. ಕಂಟಿನ್ಯೂಸ್ 36 ಗಂಟೆ ಹಾಸ್ಪಿಟಲ್ ಡ್ಯೂಟಿ ಮಾಡಿ ಜನರ ಸೇವೆಯನ್ನ ಮಾಡಿ ಮಲ್ಗಣ ಅಂತ ಹೋಗ್ತಾರೆ. ಅವರ ಮೇಲೆ ರಾತ್ರೋರಾತ್ರಿ ಗ್ಯಾಂಗ್ ರೇಪ್ ಆಗುತ್ತೆ ಮತ್ತು ಅವರ ಮರ್ಡರ್ ಆಗುತ್ತೆ. ಸುಸಂಸ್ಕೃತವಾದ ಬಟ್ಟೆಯನ್ನ ಹಾಕೊಂಡು ಅದ್ರ ಮೇಲೆ ಏಪ್ರಾನ್ ಅನ್ನ ಹಾಕೊಂಡು ಕಂಟಿನ್ಯೂಸ್ ಡ್ಯೂಟಿನ ಮಾಡಿ ಮಲಗಿದಂತಹ ಡಾಕ್ಟರ್ ಮೇಲೆ ರೇಪ್ ಆಗುತ್ತೆ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಆಗೋದಕ್ಕೆ ಅವರ ಬಟ್ಟೆ ಕಾರಣ ಅಲ್ಲ, ಅವರ ಬಿಹೇವಿಯರ್ ಕಾರಣ ಅಲ್ಲ, ಅವರು ಹೆಣ್ಣಾಗಿರೋದೇ ಕಾರಣ ಆಗಿರುತ್ತೆ. ಹೆಣ್ಣು ಮಗಳ ತಂದೆ ಒಳಗೆ ಹೋದಾಗ ಸೆಮಿನಾರ್ ರೂಮ್ ಅಲ್ಲಿ ಅವರ ಮಗಳ ಮೃತದೇಹ ಬೆತ್ತಲೆಯಾಗಿ ಬಿದ್ದಿರುತ್ತೆ. ಅವರು ಹಾಕಿದ್ದಂತಹ ಕನ್ನಡಕದ ಮೇಲೆ ಹೊಡೆದಿರ್ತಾರೆ. ಆ ಕನ್ನಡಕದ ಗಾಜುಗಳು ಹೊಡೆದು ಕಣ್ಣಿನಿಂದ ರಕ್ತಸ್ರಾವ ಆಗಿರುತ್ತೆ. ಅವರ ಪ್ರೈವೇಟ್ ಪಾರ್ಟಿಂದನೂ ಕೂಡ ರಕ್ತಸ್ರಾವ ಆಗಿರುತ್ತೆ. ಅವರ 2 ಕಾಲುಗಳು ಕೂಡ ರೈಟ್ ಆಂಗಲ್ ಅಲ್ಲಿ ವೈಡ್ ಓಪನ್ ಆಗಿರುತ್ತೆ. ಅಂಡ್ ಈ ತರ ಆಗೋದು ಅವರ ಪೆಲ್ವಿಕ್ ಗರ್ಡಲ್ ಅಂದ್ರೆ ಹಿಪ್ ಜಾಯಿಂಟ್ ಗಳು ಕಂಪ್ಲೀಟ್ ಆಗಿ ಮುರಿದಾಗ ಮಾತ್ರ. ಅವರ ಇಡೀ ದೇಹದ ಮೇಲೆ ಗಾಯಗಳು ಕಂಡು ಬರುತ್ತೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಸುಮಾರು 150 mg ಸೀಮನ್ ಸಿಗುತ್ತೆ. ಇದು ಒಬ್ಬ ವ್ಯಕ್ತಿ ಮಾಡಿರುವಂತಹ ರೇಪ್ ಅಲ್ಲ, ಇದೊಂದು ಗ್ಯಾಂಗ್ ರೇಪ್.